ಮಾಡಿದೆ ಮಾಡ್ತೀನಿ ನಾನು. ಬೇಕಾಗಿಲ್ಲ ಮಾಡ್ಲೇಬೇಡಿ. ನನಗೆ ಬೇಕು, ನಾನು ಮಾಡ್ತೀನಿ. ಬೇಕಾಗಿಲ್ಲ ನನಗೆ ಬೇಕು, ನಾನು ಮಾಡ್ತೀನಿ. ಇವೆಲ್ಲ ತೊಂದ್ರೆ ಸುಮ್ಮನೆ ಆರಾಮ ಖುಷಿಯಾಗಿರೋದ್ ಕಲೀರಿ. ಮದುವೆ ಆಗಿ ಕೊಟ್ಟುತ್ತ ನನಗೆ ನೀನು ಬೇಕಾ? ನಾನು ಸಿಗಲ್ಲ ನಿನಗೆ. ಯಾಕೆ ಸಿಗಲ್ಲ? ನನಗೆ ನೀನು ಬೇಕು. ಸಿಗಲ್ಲ. ಇದೆಲ್ಲ ಸುಮ್ಮನೆ ತೊಂದ್ರೆ. ನಮಗೆ ನಿಮಗೆ ಆಗುದ್ ಬರಲ್ಲ. ಹಲೋ, ಹೇಳು. ಸುಮ್ಮನೆ ಅವ್ರು ಹೇಳಿದ್ದಾಗ ಒಪ್ಕೊಂಡು ಆಗಿ ಚೆನ್ನಾಗಿರೋದ್ ಕಲೀರಿ. ನನಗೆ ನೀನು ಬೇಕು. ಇಲ್ಲಾಂದ್ರೆ ಇರೋಕ್ಕಾಗಲ್ಲ ನಿನ್ ಕೈಲಿ. ಇಲ್ಲಲ್ಲೇ ಕ್ಷಣ ಇರೋಕ್ಕಾಗಲ್ಲ, ಬಾ ಹೋಗೋಣ. ಏ ಅಪ್ಪ, ಇದೇನು ಸಮಸ್ಯೆ ಇದು? ನನಗೆ ನೀನು ಬೇಕು. ಅಲ್ಲಮ್ಮ, ನಾನು ಮಾಡಿರೋದೆಲ್ಲ ಗೊತ್ತಲ್ಲಮ್ಮ ನಿನಗೆ. ಅಷ್ಟು ಅದು ಗೊತ್ತಿದ್ರೆ ನಾನೇ ಬೇಕು ಅಂತೀಯಲ್ಲ. ನೀನೇ ಬೇಕು. ಎಲ್ಲ ಇಲ್ಲ, ಒಂದು ಕ್ಷಣ ಇರಲ್ಲ ನಾನು. ಯಾಕೆ ಬದುಕಕ್ಕಾಗಲ್ಲ? ಸತ್ತೋಗ್ಬಿಡ್ತೀನಿ. ಏನಾರ ಕೊಡ್ತೀನಿ. ನಿಮ್ಮ ಮನೆಯವ್ರು ಸುಮ್ಮನೆ ಬಿಡ್ತಾರ ನನ್ನ? ಏನ್ ಮಾಡ್ತಾರೆ ಮಾಡ್ಲಿ ಬಿಡು. ಏನ್ ಮಾಡ್ತಾರ ನೋಡೋಣ. ಮತ್ತ್ಯಾಕೆ ಮಾಡಿದೆ? ಮಾಡ್ತೀನಿ ನಾನು. ಬೇಕಾಗಿಲ್ಲ ಮಾಡ್ಲೇಬೇಡಿ. ನನಗೆ ಬೇಕು, ನಾನು ಮಾಡ್ತೀನಿ. ಬೇಕಾಗಿಲ್ಲ. ನನಗೆ ಬೇಕು, ನಾನು ಮಾಡ್ತೀನಿ. ಇವೆಲ್ಲ ತೊಂದ್ರೆ ಸುಮ್ಮನೆ ಆರಾಮ ಖುಷಿಯಾಗಿರೋದ್ ಕಲೀರಿ. ಮದುವೆ ಆಗಿ ಕೊಟ್ಟುತ್ತ ನನಗೆ ನೀನು ಬೇಕಾ? ಸ್ನೇಹಿತರೆ, ಈ ಆಡಿಯೋವನ್ನು ಕೇಳಿಸ್ಕೊಂಡ್ರಲ್ಲ. ಹುಡುಗಿ, ನಾನು ನಿನ್ನ ಬಿಟ್ಟಿರಲಾರೆ, ನಾನು ನಿನ್ನೆ ಮದುವೆ ಆಗಬೇಕು ಅಂತ ಹೇಳಿ ಆಡಿಯೋದಲ್ಲಿ ಕೇಳಿಸ್ಕೊಂಡಿದ್ದೀರಾ. ಅಷ್ಟಕ್ಕೂ ಈ ಘಟನೆ ಇತ್ತೀಚಿನ ದಿನದಲ್ಲಿ ಚಿತ್ರದುರ್ಗದಲ್ಲಿ ನಡೆದಿರುವಂಥದ್ದು. ಏನಪ್ಪ ಅಂತ ಹೇಳಿದ್ರೆ, ಮಂಜುನಾಥ್ 46 ವರ್ಷದ ವಯಸ್ಕ. ಈತ 2019ರಲ್ಲಿ ಅದೇ ಊರಿನ ಗೀತಾ ಎಂಬ ಆಕೆಯನ್ನು ಪ್ರೀತಿಸಿ ಮದುವೆ ಆಗಿರ್ತಾನೆ. ಈ ದಂಪತಿಗಳಿಗೆ ಮಕ್ಕಳು ಕೂಡ ಇರೋದಿಲ್ಲ. ಹಾಗಾಗಿ ಗಂಡ ಹೆಂಡತಿಯ ನಡುವೆ ವೈಮನಸ್ಸು ಮೂಡ್ತಾ ಇರುತ್ತೆ. ಒಂದು ದಿನ ಗೀತಾ ಯಾರೂ ಇಲ್ಲದ ಸಂದರ್ಭದಲ್ಲಿ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಆಕೆ ಶವ ಪತ್ತೆಯಾಗುತ್ತೆ. ಇದನ್ನು ನೋಡಿದಂಥ ಗೀತಾ ಪೋಷಕರು ತನ್ನ ಅಳಿಯನೇ ಮಗಳನ್ನು ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಆತನಿಗೆ ಕಂಪ್ಲೇಂಟನ್ನು ಕೊಟ್ಟು 6 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ಅನುಭವಿಸಿ ಮಂಜುನಾಥ್ ಮತ್ತೆ ತನ್ನ ಚಿತ್ರದುರ್ಗಕ್ಕೆ ವಾಪಸ್ಸಾಗಿರ್ತಾನೆ. ತಾನಾಯಿತು, ತನ್ನ ಪಾಡಾಯಿತು ಅಂತ ಹೇಳಿ ಕೆಲಸವನ್ನು ಮಾಡ್ಕೊತಾ ಇದ್ದಂಥ ಈ ಮಂಜುನಾಥ್ಗೆ ಪಕ್ಕದ ಮನೆಯಲ್ಲಿದ್ದಂಥ 18 ವರ್ಷದ ಚೈತ್ರ ಎಂಬ ಈ ಯುವತಿ ಪ್ರೀತಿಸು ಅಂತ ಹೇಳಿ ಕಾಡಿಸೋದಕ್ಕೆ ಶುರು ಮಾಡ್ತಾಳೆ. ಅದೆಷ್ಟೇ ಬಾರಿ ಮಂಜುನಾಥ್ ಆಕೆಗೆ ಬುದ್ಧಿವಾದ ಹೇಳಿದರೂ ಕೂಡ ಆಕೆ ಇಲ್ಲ, ನಾನು ನಿನ್ನ ಮಾತನ್ನು ಕೇಳೋದಿಲ್ಲ, ನನಗೆ ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ನಿನ್ನನ್ನೇ ಪ್ರೀತಿಸೋದು, ನಾನು ನಿನ್ನನ್ನೇ ಮದುವೆ ಆಗೋದು ಅಂತ ಹೇಳಿ ಬಲವಂತವನ್ನು ಮಾಡ್ತಾ ಇರ್ತಾಳೆ. ಆದರೆ ಇದಕ್ಕೆಲ್ಲದ ಒಪ್ಪದ ಮಂಜುನಾಥ್ ಆಕೆಗೆ ತಿಳಿ ಹೇಳ್ತಾನೆ, ನಾನು ನಿನಗಿಂತ ದೊಡ್ಡ ವಯಸ್ಸಿನವನು, ನೀನು ನನ್ನ ತಂದೆ ಮಗಳ ಸಮಾನ, ದಯವಿಟ್ಟು ನೀನು ಪಾಡು ನೀನಿರು ಅಂತ ಹೇಳಿದಾಗ ಚೈತ್ರ ಇದಕ್ಕೇನು ಒಪ್ಪೋದಿಲ್ಲ. ನೀನು ನನ್ನನ್ನು ಮದುವೆ ಆಗಲಿಲ್ಲ ಅಂದರೆ ನಾನು ಸಾವನ್ನು ಕೂಡ ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊತೀನಿ ಅಂತ ಹೇಳಿ ಬೆದರಿಕೆಯನ್ನು ಒಡ್ತಾಳೆ. ಎಲ್ಲಿ ಹುಡುಗಿ ಪ್ರಾಣವನ್ನು ಕಳ್ಕೊಳ್ಳುತ್ತೋ ಅನ್ನೋ ಕಾರಣಕ್ಕೆ ಮಂಜುನಾಥ್ ಆಕೆಯ ಪ್ರೀತಿಯನ್ನು ಒಪ್ಪಿಕೊಳ್ತಾನೆ. ತದನಂತರದ ಮನೆ ಬಿಟ್ಟು ಓಡಿ ಹೋಗಿ ಮದುವೆ ಕೂಡ ಆಗಿರ್ತಾರೆ. ಮದುವೆ ಆದಮೇಲೆ ಈ ಚೈತ್ರಾಳ ತಂದೆ ತಾಯಿ ಚೈತ್ರಾಳಿಗೆ ಕಾಲ್ ಮಾಡಿ, ನಾನು ನಿಮ್ಮ ಪ್ರೀತಿಯನ್ನು ಒಪ್ಕೊಂಡಿದ್ದೀವಿ, ಮತ್ತೆ ವಾಪಸ್ಸು ಮನೆಗೆ ಬಾ, ನಿಮಗೆ ಮತ್ತೆ ಮದುವೆ ಮಾಡಿ ನಿಮ್ಮ ಪಾಡಿಗೆ ನೀವು ಸಂಸಾರ ಮಾಡಿ ಅಂತ ಹೇಳಿ ಹೇಳ್ತಾರೆ. ಪೋಷಕರ ಮಾತಿಗೆ ಮನಸ್ಸು ಕೊಟ್ಟಂತ ಚೈತ್ರ ಹಾಗೂ ಮಂಜುನಾಥ್ ಮತ್ತೆ ವಾಪಸ್ ಆಗ್ತಾರೆ. ಚೈತ್ರ ಮನೆಗೆ ವಾಪಸ್ ಹೋಗ್ತಾಳೆ. ಮಂಜುನಾಥ್ ತನ್ನ ಪಾಡಿಗೆ ತನ್ನ ಮನೆಯಲ್ಲಿ ಇರ್ತಾನೆ. ಇದೇ ಸಂದರ್ಭದಲ್ಲಿ ತುಂಬಾನೇ ಕೋಪಾವೇಶಗೊಂಡಂತಹ ಚೈತ್ರ ಕುಟುಂಬದವರು ತಮ್ಮ ಕೈಯಲ್ಲಿ ಕುಡುಲು, ಕೋಲು ಹಾಗೂ ದೊಡ್ಡ ದೊಡ್ಡ ದೊಣ್ಣೆಗಳನ್ನು ತೆಗೆದುಕೊಂಡು ಹೋಗಿ ಮಂಜುನಾಥ್ ಮಲಗಿದ್ದ ಮನೆಗೆ ಹೋಗಿ ಮಂಜುನಾಥನ್ನು ಆಚೆ ಎಳೆದುಕೊಂಡು ಹಿಗ್ಗ ಮುಗ್ಗ ತಿಳಿಸಿ ಆತನನ್ನು ಕೊಲೆ ಮಾಡಿಬಿಡ್ತಾರೆ. ಸೊ ಏನೂ ಗೊತ್ತಿಲ್ಲದ ಮಂಜುನಾಥ್ ಈಗ ಸತ್ತು ಹೋಗಿದ್ದಾನೆ. ಇದಕ್ಕೆಲ್ಲ ಮೂಲ ಕಾರಣ ಆ ಯುವತಿಯೇ ಕಾರಣ ಅಂತ ಹೇಳಿ ಮಂಜುನಾಥ್ನ ಸಂಬಂಧಿಕರು ಕೋರ್ಟ್ನ ಮೆಟ್ಟಲೇರಿದ್ದಾರೆ. ಈ ಘಟನೆಗೆ ಕಾರಣರಾದಂತಹ ಚೈತ್ರ ಕುಟುಂಬದವರನ್ನ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಹುಚ್ಚುಕೋಡಿಯ ಮನಸ್ಸು 16ರ ವಯಸ್ಸು ಅಂತ ಹೇಳಿ ಹೇಳೋದು ನಿಜ. ತನಗಿಂತ ತನ್ನ ತಂದೆಯ ವಯಸ್ಕನನ್ನು ಪ್ರೀತಿಸಿದಂತಹ ಚೈತ್ರ ಅವತ್ತು ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳಿ ಮಂಜುನಾಥನ್ನು ಎದುರಿಸುತ್ತಾಳೆ. ಆದರೆ ಆಕೆಯ ಒಂದು ಆತ್ಮಹತ್ಯೆ ತಡೆಯೋದಕ್ಕೆ ಮದುವೆಯಾದಂತಹ ಮಂಜುನಾಥ್ ಇವತ್ತು ಚೈತ್ರ ಕುಟುಂಬಸ್ಥರಿಂದ ಬಲಿಯಾಗಿದ್ದಾನೆ. ಅದೇನೇ ಇರಲಿ, ಪ್ರೀತಿ ಅನ್ನೋದು ಯಾರ ಮೇಲೆ ಯಾವಾಗ ಹುಟ್ಟಿತು ಅಂತ ಹೇಳಿ ಹೇಳೋದಕ್ಕಾಗಲ್ಲ. ಆದರೆ ಅದು ದುರಂತ ಅಂತ್ಯಕ್ಕೆ ಮಾತ್ರ ಕಾರಣವಾಗಬಾರ್ದು.